ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಮೇತಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಾವೊಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ನಮ್ಮ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಇಡೀ ನಮ್ಮ ಪಂಚಾಯತಿ ಪೂರ್ತಿ ಎಲ್ಲ ಹಳ್ಳಿಗಳಲ್ಲೂ ಇವತ್ತು ನಾವು ಸ್ವಚ್ಛತಾ ಆಂದೋಲನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಾವು ಪ್ರತಿಯೊಂದು ಮನೆಗೂನು ಇವತ್ತು ಒಂದು ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದನ್ನೆಲ್ಲ ರಸ್ತೆ ಬದಿನಲ್ಲಿ ಬಿಸಾಕೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ನಾವೊಂದು ಬಕೆಟ್ಗಳನ್ನ ಇವತ್ತು ಸಾಂಕೇತಿಕವಾಗಿ ಒಂದು 10 ಬಕೆಟ್ಗಳನ್ನ ನಾವು ಇವತ್ತು ವಿತರಣೆ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರುತ್ತೆ. ನಾಳೆಯಿಂದ 2ನೇ ತಾರೀಕಿಂದ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರ್ತದೆ. 5 ಹಳ್ಳಿಗೂನು 5 ಗಾಡಿ ಅಂತ ಅಂದ್ಬಿಟ್ಟು ಹೊಸ ಗಾಡಿಗಳನ್ನ ಇವತ್ತು ನಾವು ತಗೊಂಡಿದ್ದೀವಿ. ನಾವು ಪಂಚಾಯತಿ ಕಡೆಯಿಂದ ಪ್ರತಿಯೊಂದು ಮನೆಗೂನು ಗಾಡಿಗಳು ಹೋಗುತ್ತೆ. ಯಾರು ರಸ್ತೆ ಬದಿನಲ್ಲಿ ಕಸನ ಎಸಿದಿರಾ ದಯವಿಟ್ಟು ನಮಗೆ ಇದಕ್ಕೆ ನಮ್ಮ ಗಾಡಿಗೆ ನಮ್ಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾವು ಗಾಡಿಗಳು ಮನೆ ತನಕ ಹೋಗ್ತಾ ಇದೆ. ಇದು ಇವತ್ತೇನ್ ನಮ್ಮ ಒಂದು ತಾಲೂಕು ಅಂತಲ್ಲ, ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಮ್ದು ಒಂದು ಕಸ ವಿಲೇವಾರಿ ಘಟಕನ ಇವತ್ತು ನಾವು ಮಾಡ್ಬೇಕಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದೀವಿ. ಇವತ್ತು ಘನತ್ಯಾಜ್ಯ ಇರ್ಬೋದು, ದ್ರವ ತ್ಯಾಜ್ಯ ಇರ್ಬೋದು, ಎರಡೂನು ನಮ್ಗೆ ಇವತ್ತು ಆತರ ನಾವು ನೋಡೋದ ರೀತಿನಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲೇ ಇವತ್ತು ನಮ್ಮದೇ ಮೊದಲ ಬಾರಿಗೆ ನಮ್ಮ ಸಮೇತಹಳ್ಳಿ ಪಂಚಾಯತಿನಲ್ಲೇ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿರ್ತೀವಿ ನಾವು. ಹಂಗಾಗಿ ಮುಂದಿನ ಒಂದು ತಿಂಗಳಲ್ಲಿ ನಾವು ನಮ್ಮ ಒಂದು ಕಸ ವಿಲೇವಾರಿ ಘಟಕ ಇದೆ, ಅದನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ದು ಒಂದು ಸ್ಟೇಟ್ ಲೆವೆಲ್ ಇಂದ ನಮ್ಮ ಲೀಡರ್ಸ್ ಕರೆಸಿ ನಾವು ಉದ್ಘಾಟನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ದಯವಿಟ್ಟು ನಮ್ಮ ಸಮೇತಹಳ್ಳಿ ಪಂಚಾಯತಿ ವ್ಯಾಪ್ತಿನಲ್ಲಿ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಬೇರೆ ಒಂದು ಸ್ಟೇಟ್ ನಿಂದ ನಮ್ಗೆ ಈ ಕಡೆ ಅತಿ ಹೆಚ್ಚಾಗಿ ಇವತ್ತು ನಾವು ಹೊಸಕೋಟೆ ಒಂದು ಟ್ರಾಫಿಕ್ ಬಿಟ್ರೆ ನಮ್ಮ ತಿರುಮಶೆಟ್ಟಹಳ್ಳಿಯಿಂದ ಕೊರಳೂರು ಇರ್ಬೋದು, ಸಮೇತಹಳ್ಳಿಯಿಂದ ತಿರುಮಶೆಟ್ಟಹಳ್ಳಿ ಇರ್ಬೋದು, ಇಲ್ಲ ಚನ್ನಸಂದ್ರ ಎಲ್ಲ ಕಡೆ ಬ್ಲಾಕ್ ಆಗ್ತಾ ಇರೋದು ಅತಿ ಹೆಚ್ಚಾಗಿ ಆಗ್ಬಿಟ್ಟಿದೆ. ಈಗ ನಾವೊಂದು ರಸ್ತೆ ದಾಟಬೇಕಂತಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಇರ್ಬೋದು, ನಾಗರಿಕರಿಗೆ ಇರ್ಬೋದು, ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಆಂದೋಲನ ಇದೆ. ಇವತ್ತು ಪ್ರತಿಯೊಂದು ಹಳ್ಳಿ ಮನೆಗೂ ಹೋಗಿ ಇವತ್ತು ನಾವು ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಆಗ್ಲಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಒಂದು 2-3 ದಿನದಲ್ಲಿ ಮನೆಗೆ ಹೋಗಿ ನಾವು ಭೇಟಿ ಕೊಟ್ಟು ನಾವು ಪಾಂಪ್ಲೆಟ್ ಹಂಚಿ ನಾವು ಇದನ್ನ ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು. ಹಂಗಾಗಿ ನಾಳೆಯಿಂದಾನೇ ಗಾಡಿಗಳು ಹೋಗ್ತಾ ಇದ್ದೇವೆ ಮನೆಗಳ ಹತ್ರ. ದಯವಿಟ್ಟು ಪ್ರತಿಯೊಬ್ಬರೂ ನಮ್ಗೆ ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ನಮ್ಮ ಗಾಡಿಗಳಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ನಾವು. ಏನು ಇವತ್ತು ಮಾಂಸದ ಅಂಗಡಿಗಳಿದಾವೆ. ಇವತ್ತು ಮೀನ್ ಇರ್ಬೋದು, ಮೀನ್ ಅಂಗಡಿ ಇರ್ಬೋದು, ಕೋಳಿ ಮಾಂಸದ ಅಂಗಡಿ ಇರ್ಬೋದು, ಮತ್ತೆ ಇದ್ರದ್ದು ಬೇರೆ ಏನು ಚಿಕನ್ ಮಟನ್ ಅಂಗಡಿಗಳಿಗೆ ಎಲ್ಲದಕ್ಕೂ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ನಾವು ನೋಟಿಸ್ ಕೊಟ್ಟಿದ್ದೀವಿ. ಮತ್ತೆ ಇದು ಹೊರಗಡೆ ಹೊರ ರಾಜ್ಯದಿಂದ ಬಂದಿರೋರ್ಗು ನಾವು ಪ್ರತ್ಯೇಕವಾಗಿ ನಾವು ಅವ್ರಿಗೆ ಇದು ಮಾಡ್ತಾ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎಲ್ರದೂ ಒಂದು ಕಸದ ಒಂದು ತಿಪ್ಪೆ ಗುಂಡಿ ತರ ಮಾಡ್ಕೊಂಡಿರ್ತೀವಿ. ಅವ್ರದ್ದು ಯಾವ್ದು ಬಾಡಿಗೆ ಮನೆಗಳಿಗಿರೋ ಅತಿ ಹೆಚ್ಚಾಗಿ ಆಗ್ತಾ ಇದ್ದಾರೆ. ಮತ್ತೆ ನಮ್ಗೆ ಈ ಕೋಳಿ ಮಾಂಸದ ಕಸ ಜಾಸ್ತಿ ಬರುತ್ತೆ. ಮತ್ತೆ ಇನ್ನು ಕೆಲವರು ಬೇರೆ ಕಡೆಯಿಂದ ತಗೊಂಡ್ಬಂದು ಎಸಿತಾ ಇದ್ದಾರೆ. ಅವ್ರಿಗೆಲ್ಲಾನು ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಮತ್ತೆ ಅವ್ರು ಆಗ್ತಾ ಇದಾರೆ ಅಂತಂದ್ರೆ ನಾವು ಅವರಿಗೆ ಪ್ರತ್ಯೇಕವಾಗಿ ಅವರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ನಾವು ಪೆನಾಲ್ಟಿ ಹಾಕಿ ಅವ್ರನ್ನ ಆ ದುಡ್ಡನ್ನ ಅವ್ರ ಕೋರ್ಟಲ್ಲಿ ಕಟ್ಟಿ ಬರ್ಬೇಕು ಅನ್ನೋ ಮಟ್ಟಕ್ಕೆ ನಾವು ಮಾಡಿದೀವಿ. ನಾವು ಅತ್ಯಾಧುನಿಕವಾದ ಒಂದು CC ಕ್ಯಾಮ್ರಾಗಳನ್ನು ಇವತ್ತು ನಾವು ಅಳವಡಿಸಿದ್ದೀವಿ. ಇವತ್ತು ನಮಗೆ ಕರೆಂಟ್ ಇಲ್ದಿರೇನೆ ಇರ್ಬೋದು, ಮತ್ತೆ ನಮ್ಗೆ ಇಂಟರ್ನೆಟ್ ಇಲ್ದಿರ ಇವತ್ತು ಆ ತರ CC ಕ್ಯಾಮ್ರಾನ ಇವತ್ತು ನಾವು ಅಳವಡಿಸಿದ್ದೀವಿ. ಎಲ್ಲೇ ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಕಳ್ಳತನ ಆಗಲಿ, ಒಂದು ಕಸ ಎಸೆದಾಗ್ಲಿ, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದೇನಂದ್ರೆ ಫಸ್ಟ್ ಒಂದು ಟೈಮ್ ಇವತ್ತು ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ಅವರು ಅತಿಯಾಗಿ ಮತ್ತೆ ಕಸ ರೋಡಲ್ಲಿ ಎಸೆದ್ರೆ 100% ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮುಲಾಜಿಲ್ದಿನೇ ಅವರಿಗೆ ಪೆನಾಲ್ಟಿ ಖಂಡಿತ ಹಾಕ್ತೀವಿ. ಕಾನೂನು ರೀತಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತೆ ಅವ್ರಿಗೆ ಅದೇ ತರ ಮಾಡಿದ್ರೆ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ಅನುಭವಿಸೋ ಒಂದು ಕ್ರಮನೂ ನಾವು ತಗೊಳ್ತಾ ಇದ್ದೀವಿ ನಾವು. ಸರ್, ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದಂಥ, ನಮ್ಮ ಲೀಡರ್ ಆದಂಥ ನಮ್ಮ ಸಮೇತಹಳ್ಳಿ ಸೊಣ್ಣಣ್ಣವರಾಗಿರ್ಬೋದು, ನಮ್ಮ ಪ್ರಕಾಶ್ ಅಣ್ಣವರಾಗಿರ್ಬೋದು, ಮತ್ತೆ ನಮ್ಮ ಸುರೇಶ್ ಅಣ್ಣವರಾಗಿರ್ಬೋದು, ಮತ್ತೆ ನಮ್ಮ ಪಂಚಾಯತಿ ಸದಸ್ಯರು ಇರ್ಬೋದು, ಮತ್ತೆ ನಮ್ಮ ಪಂಚಾಯತಿ ಲಿಮಿಟ್ ಅಲ್ಲಿ ಯಾರು ಬರ್ತಾರೋ ನಾಗರಿಕರು ಮತ್ತೆ ಅಪಾರ್ಟ್ಮೆಂಟ್ಗಳವರು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದ.